ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೃತಜ್ಞತೆ ಉಳ್ಳವರಾಗಿರ್ರಿ. ಅದಕ್ಕೆ ಆಧಾರವಾಗಿ ಕೊಲೊಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಅಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ನಾವು ಕೃತಜ್ಞತೆ ಉಳ್ಳವರಾಗಿರಬೇಕಂತೆ. ಯೇಸುಸ್ವಾಮಿ ಒಂದು ಹಳ್ಳಿಯನ್ನು ಪ್ರವೇಶಿಸಿದಾಗ 10 ಕುಷ್ಠ ರೋಗಿಗಳು ಯೇಸುವಿನ ಮುಂದೆ ಬಂದು ದೂರದಲ್ಲಿ ನಿಂತು, ಯಾಕಂದರೆ ಕುಷ್ಠರೋಗಿಗಳು ಹತ್ತಿರ ಬರಂಗಿಲ್ಲ, ಊರು ಆಚೆನೇ ಇರಬೇಕು. ಆಗ ಹೇಳ್ತಾ ಇದ್ದಾರೆ, ಯೇಸುವೇ ನಮ್ಮನ್ನು ಕರುಣಿಸ್ರಿ ಎಂಬುದಾಗಿ ಹೇಳಿದಾಗ ದೇವರು ಹೇಳಿದ್ರು, ಅವ್ರನ್ನ ಕರುಣಿಸಿದ್ರು. ಅವರು ಮಾರ್ಗ ಮಧ್ಯದಲ್ಲಿ ಹೋಗುವಾಗಲೇ 10 ಜನರು ವಾಸಿಯಾದ್ರಿ. ಆದರೆ ಒಬ್ಬನು ಮಾತ್ರ ತಿರುಗಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ಕೃತಜ್ಞತೆಯನ್ನು ಸಲ್ಲಿಸಿದ. ಆಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಇನ್ನೂ 9 ಜನ ಎಲ್ಲಿ ಎಂಬುದಾಗಿ. ನೋಡ್ರಿ, ಅದ್ಭುತ ಹೊಂದಿಕೊಂಡಿದ್ದು 10 ಜನ, ಕೃತಜ್ಞತೆ ಹೇಳಿದ್ದು ಒಬ್ಬನು ಮಾತ್ರ. ಈ ಲೋಕವೇ ಹಾಗೆ. ಇವತ್ತು ಅನೇಕ ಜನರು ಕೃತಜ್ಞತೆಯನ್ನು ಮರೆತು ಬಿಟ್ಟಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮಗೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ದೇವರು ಬೇರೆ ಯಾವುದೂ ಕೇಳಲಿಲ್ಲ. ನಾನು ನಿನಗೆ ಅದ್ಭುತ ಮಾಡಿದ್ದೇನೆ, ನೀನು ನನಗೆ ಚಿನ್ನ ಕೊಡಬೇಕು, ಕಾಣಿಕೆ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು. ದೇವರು ನಮ್ಮಿಂದ ಬಯಸುವಂಥದ್ದು ಒಂದು ಕೃತಜ್ಞತೆಯ ಹೃದಯ. ದೇವರೇ, ನನ್ನ ಜೀವನದಲ್ಲಿ ಇದು ಮಾಡಿದ್ರಿ, ಅದ್ಭುತ ಮಾಡಿದ್ರಿ, ನಿಮಗೆ ವಂದನೆ, ನಿಮಗೆ ಕೃತಜ್ಞತೆ, ನಿಮ್ಮನ್ನು ವಂದಿಸ್ತೇನೆ ಎಂಬುದಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ವಿಯೆಟ್ನಾಂ ಒಂದು ಯುದ್ಧದಲ್ಲಿ ಒಬ್ಬ ಸೈನ್ಯದ ಕಮಾಂಡರ್ ತನ್ನ ಕೆಳಗೆ ಒಬ್ಬ ಕೆಲಸ ಮಾಡುತ್ತಾ ಇದ್ದ. ಒಬ್ಬ ಸಾಮಾನ್ಯ ಸೈನಿಕನನ್ನು ಉಳಿಸಲು ಪ್ರಯತ್ನಿಸುವಾಗ ಈ ದೊಡ್ಡ ಒಬ್ಬ ಸೈನ್ಯದ ಕಮಾಂಡರ್ ಅವರು ಜೀವವನ್ನು ಕೊಡಬೇಕಾಯಿತು. ಆತನ ನಿಮಿತ್ತ ಅವರು ಜೀವವನ್ನು ಕಳ್ಕೊಂಡು ಅದೇ ಸ್ಥಳದಲ್ಲಿ ತೀರಿ ಹೋಗ್ಬಿಟ್ರು. ಅವ್ರಿಗೆ ಗುಂಡಾರಿಸಿ ಕೊಂದ್ಬಿಟ್ರು. ಈ ಒಂದು ವಿಷಯ ಪೋಷಕರಿಗೆ ತಿಳಿದಾಗ ಅವರು ಒಂದು ಕಡೆ ನನ್ನ ಮಗನೊಬ್ಬನನ್ನು ರಕ್ಷಿಸುವುದಕ್ಕಾಗಿ ಹೋಗಿ ತನ್ನ ಜೀವವನ್ನು ಕಳ್ಕೊಂಡಿದ್ದಾನೆ ಎಂಬುದಾಗಿ ಒಂದು ಧೈರ್ಯವನ್ನು ತೆಗೆದುಕೊಂಡ್ರು. ಈಗ ಮಗನ ಒಂದು ಜ್ಞಾಪಕಾರ್ಥ ಕೂಟವಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರನ್ನು ಇಟ್ಟಿದ್ದರು. ಎಲ್ಲರನ್ನ ಆಹ್ವಾನಿಸಲಾಗಿತ್ತು. ವಿಶೇಷವಾಗಿ ಯಾರು ಅವರ ಮಗ ರಕ್ಷಿಸಲಿಕ್ಕೆ ಹೋಗಿದ್ರೋ ಅವನ ನಿಮಿತ್ತವಾಗಿ ಇವರು ತೀರಿ ಹೋಗಿದ್ದಲ್ವ, ಇವರಿಗೆ ಗುಂಡೇಟು ಬಿದ್ದು ಸತ್ತಿದ್ರಲ್ವ, ಅವನಿಗೆ ಒಂದು ವಿಶೇಷವಾದ ಆಹ್ವಾನ ಕೊಟ್ಟು ಅವನನ್ನು ಕೂಡ ಕರೆಸಿದ್ರು. ಅವನು ಸರಿಯಾದ ಸಮಯಕ್ಕೆ ಬರಲಿಲ್ಲ, ಬಂದಿದ್ದೇ ಲೇಟು, ಕುಡ್ಕೊಂಡು ಬಂದಿದ್ದ, ಅಲ್ಲಿ ಅಸಭ್ಯವಾಗಿ ವರ್ತಿಸಿದ. ಆ ತಂದೆ ತಾಯಿಗಳಿಗೆ ಒಂದು ಕೃತಜ್ಞತೆ ಹೇಳಲಿಲ್ಲ. ನಂತರ ಅವಸರವಾಗಿ ಊಟ ಮುಗಿಸ್ಕೊಂಡು ಹೋಗ್ಬಿಟ್ಟ. ಆಗ ತಂದೆ ತಾಯಿಗಳು ಬಹಳ ದುಃಖಪಟ್ರಂತೆ. ಕೃತಜ್ಞತೆ ಇಲ್ಲದ ಈ ವ್ಯಕ್ತಿಗಾಗಿಯ ನನ್ನ ಮಗ ಪ್ರಾಣ ತಿತ್ನ ಎಂಬುದಾಗಿ ಬಹಳ ವೇದನೆ ಪಟ್ರಂತೆ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಯೇಸು ಸ್ವಾಮಿ ಸ್ತೋತ್ರ ನಮಗಾಗಿ ಲೋಕಕ್ಕೆ ಬಂದು ತಮ್ಮ ಜೀವವನ್ನು ಕೊಟ್ಟು ತಮ್ಮ ರಕ್ತವನ್ನು ನಮಗೋಸ್ಕರವಾಗಿ ಸುರಿಸಿದ್ದಾರೆ. ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿರಬೇಕು. ಕೃತಜ್ಞತೆ ಇಲ್ಲದ ಈ ವ್ಯಕ್ತಿಗಾಗಿಯಾ ನಾನು ಜೀವ ಕೊಟ್ಟೆ, ಪ್ರಾಣ ಕೊಟ್ಟೆ ಎಂಬುದಾಗಿ ದೇವರು ಹೇಳಬಾರ್ದು. ನೋಡ್ರಿ, ನಮ್ಮ ಜೀವಿತದಲ್ಲಿ ಎಷ್ಟೋ ಕಣ್ಣೀರಿನ ಕಣಿವೆಗಳು, ಬಿದ್ದು ಹೋದ ಅನುಭವಗಳು, ಒಂಟಿತನದ ಅನುಭವಗಳು, ಅನಾರೋಗ್ಯದ ಸಮಸ್ಯೆಗಳು, ನಮ್ಮ ಜೀವನ ಮುಗೀತು, ಇನ್ನೇನು ನಡೆಯೋದಿಲ್ಲ ಎಂಬುದಾಗಿ ಹೇಳಿದಂಥ ಸಮಯ, ಆ ಸಮಯದಲ್ಲೆಲ್ಲ ದೇವರು ಏನೋ ಒಂದು ಮಾರ್ಗ ತೆರೆದ್ರು, ಅದ್ಭುತ ಮಾಡಿದ್ರು, ಬಿಡುಗಡೆ ಕೊಟ್ಟರು. ಅದರ ಮಧ್ಯದಲ್ಲೆಲ್ಲ ಸ್ತೋತ್ರ ದೇವರು ನಮಗೆ ಅತಿಶಯವನ್ನು ತೋರಿಸಿದರು, ಅಡೆತಡೆಗಳನ್ನು ನೀಗಿಸಿದರು. ಸ್ತೋತ್ರ ಇವತ್ತು ನಾವು ನಿಂತಿದ್ದು, ಸ್ತೋತ್ರ ಇವತ್ತು ಬದುಕಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೇವೆ ಅಂತ ಹೇಳಿದ್ರೆ ಎಲ್ಲ ದೇವರು ನಮಗೆ ಮಾಡಿದಂಥ ಕಾರ್ಯ. ಆದರೆ ಈಗ ದೇವರನ್ನು ಮರೆತು ಬಿಟ್ಟಿದ್ದೇವೆ. ಕೆಲವರು ಸಭೆಯನ್ನು ಮರೆತು ಬಿಟ್ಟಿದ್ದೀರಾ, ಕೆಲವರು ಸ್ತೋತ್ರ ಅದ್ಭುತ ಹೊಂದಿಕೊಂಡಂಥ ಯೇಸು ಸ್ವಾಮಿಯನ್ನು ಮರೆತು ಬಿಟ್ಟಿದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ಅವತ್ತು ಕುಷ್ಠರೋಗಿ ಕೇಳ್ದಂಗೆ ಇನ್ನೂ 9 ಜನ ಇಲ್ಲಪ್ಪ,
ನಾನು ಎಷ್ಟೋ ಜನಕ್ಕೆ ಅದ್ಭುತ ಮಾಡಿದ್ದೇನೆ, ಅತಿಶಯ ಮಾಡಿದ್ದೇನೆ, ಕೃತಜ್ಞತೆ ಹೇಳುವುದಕ್ಕೆ ಒಬ್ಬರಾದರೂ ಇಲ್ಲವಾ ಎಂಬುದಾಗಿ ಇವತ್ತು ದೇವರು ನಮ್ಮನ್ನು ನೋಡಿ ಸ್ತೋತ್ರ ಕೇಳುತ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವಾಮಿ, ನನ್ನ ಜೀವಿತದಲ್ಲೇ ದೇವರು ನೀವು ಮಾಡಿದಂಥ ಅದ್ಭುತಕ್ಕೆ, ಅತಿಶಯಕ್ಕೆ ಒಂದೊಂದು ದಿನವೂ ಕೃತಜ್ಞತೆ ಉಳ್ಳವನಾಗಿ ದೇವರೇ ನಾನು ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ದಿನಕ್ಕಾಗಿ ಸ್ತೋತ್ರ. ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ ಹಾಗೆ ಕೃತಜ್ಞತೆ ಉಳ್ಳವರಾಗಿರಿ ಎಂಬುದಾಗಿ ಹೇಳಿದ್ದೀರಾ. ಅನೇಕ ಸಾರಿ ದೇವರೇ ನಮ್ಮ ಜೀವಿತದಲ್ಲಿ ನೀವು ಮಾಡಿದ ಮೇಲನ್ನು, ಉಪಕಾರಗಳನ್ನು ಮರೆತದ್ದುಂಟು. ನಮ್ಮನ್ನು ಕ್ಷಮಿಸ್ರಿ ದೇವರ. ಒಂದೊಂದು ದಿನವೂ ನೀನು ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಎನಿಸಿ ಸ್ತುತಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಕರ್ತನೆ, ಯಾವಾಗಲೂ ನಮಗೆ ಕೃತಜ್ಞತೆ ಉಳ್ಳಂಥ ಒಂದು ಹೃದಯವನ್ನು ಕೊಡ್ರಿ. ನಿನ್ನ ಉಪಕಾರವನ್ನು ನಾವು ಮರಿಬಾರ್ದಪ್ಪ. ಈ ವಿಡಿಯೋ ವಾಚ್ ಮಾಡುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಅವರ ಜೀವನದಲ್ಲಿ ನೀನು ಮಾಡಿದೆಲ್ಲ ಮೇಲುಗಳಿಗಾಗಿ ಸ್ತೋತ್ರ. ಅವರು ಸಹ ಕೃತಜ್ಞತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ, ಬ್ಲೆಸ್ ಮಾಡಿರಿ. ಈ ದಿನ ಕೂಡ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ. ಹೋಗುವಾಗ ಬರುವಾಗ ಅವರು ಮಾಡುವ ಕೈ ಪ್ರಯಾಸ ಎಲ್ಲವೂ ಆಶೀರ್ವದಿಸಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಸ್ತೋತ್ರ. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.